ಲಘು ಬಾ. ಎಷ್ಟೊತ್ತು ಮಾಡ್ತಿ? ನೀ ಬಂದು ಸರ್ಪ್ರೈಸ್ ಕೊಡ್ತಿ ಅಂತೇಳಿ ನಾ ಕಾಯ್ಕೊತ ಕೂತನು. ಹೋಗ್ರಿ, ನಾ ಎವ್ರಿ ಟೈಮ್ ಸರ್ಪ್ರೈಸ್ ಕೊಡ್ಬೇಕಂತಂದ್ರೆ ಎಲ್ಲ ಹಾಳ ಮಾಡಿಡ್ತೀರಿ ರೀ. ಇಲ್ಲಿ ಸ್ಟೋನ್ ಕಾರ್ ನಿಂತಾವ, ನಿಮ್ಗೆ ಅನ್ಸಂಗಿಲ್ಲ ನಮ್ ಕಡೆನೂ ಒಂದು ಕಾರ್ ಇರ್ಬೇಕಿತ್ತಂತ? ಏನಪ್ಪ ಇಲ್ಲೇನು ಕೆಲಸ ಮಾಡಕ್ ಬಂದ್ಯೋ ಏನ ಹೆಂಡತಿ ಒಳಗೆ ಕೂಡ ಕನಸು ಕಾಣಕ್ ಬಂದ್ಯೋ? ಇಲ್ರಿ ಮಲಕ್ರ, ಸದ ಹೋಗ್ಕನ್ರಿ. ಊಟ ಕೊಡಕ್ಕೆ ಬಂದಿದ್ಲು, ಕಾರ್ ತೊಗೊಳೋದ್ರ ಬಗ್ಗೆ ಮಾತಾಡಕತ್ತಿದ್ರಿ. ಕಾರ್ ತೊಗೊಳೋ ಬಗ್ಗೆ ಮಾತಾಡಕತ್ತೀರಿ? ಪಗಾರ ಎಷ್ಟೈತಿ ಗೊತ್ತೈತೆ ನಿಂದ? ನೋಡು, ನೀ ಚಂದಂಗೆ ಕೆಲಸ ಮಾಡೋದಿತ್ತು ಬಾ. ಮತ್ತೆ ಇಲ್ಲೇ ನೀನು ಹೆಂಡತಿನದು ಕರ್ಕೊಂಡ್ ಬರಕ್ ಹೋಗ್ಬೇಡ. ಮತ್ತೇನಾರ ಹಂಗಿದ್ರೆ ನೀನು ಬರಕ್ ಹೋಗ್ಬೇಡ, ಬೇರೆ ಕಡೆ ನೋಡು. ನೀವು ಕೊಟ್ಟ ಕೆಲ್ಸಕ್ಕೆ ನಾ ಎಂದೂ ಮೋಸ ಮಾಡಿಲ್ರಿ. ನಿಯತ್ತಾಗಿ ಕೆಲಸ ಮಾಡೀನಿ. ನಾವು ಬಡವ್ರು ಇರ್ಬೋದು, ಖರೆ ಆತ್ಮಗೌರವ ಬಿಟ್ಟು ಎಲ್ಲಿಯೂ ಇರಂಗಿಲ್ಲ. ನನ್ನ ಹೆಂಡತಿಗೆ ಅವಮಾನ ಆಗೈತಂದ್ರೆ ಆ ಜಾಗದಾಗ ಉದ್ಯೋಗ ಮಾಡುವಂಥ ಅವಶ್ಯಕತೆ ನನಗೂ ಇಲ್ಲ. ನಿಮ್ಮ ಉದ್ಯೋಗನ ನೀವು ಇಟ್ಕೋರಿ, ನಾವು ನಡಿತೀವಿ. ಏ ತಮ್ಮ, ಯಾರ್ದೋ ಸಾಹೇಬ್ರದ್ದು ಗಾಡಿ ಕಾಣ್ತೈತಿ, ಹೋಗಿ ಏನೈತಿ ನೋಡ್ಕೊಂಬರೋಗು. ನೀನ ಈ ಕಾರು ನಿಂದ? ಮಾಲಕ್ರ, ಅವತ್ತು ನೀವು ಬರೀ ನನಗಲ್ಲ ನನ್ನ ಕನಸುಗಳಿಗೆ ಅವಮಾನ ಮಾಡಿದ್ರಿ. ಒಂದು ಮಾತು ನೆನಪಿಟ್ಕೋರಿ, ಒಬ್ಬ ಮನುಷ್ಯ ಬಡವುದಾನಂದ್ರೆ ಅವ್ನು ಸಾಯಿ ಮುಟ್ಟ ಬಡವಾಗಿರಂಗಿಲ್ಲ, ಅವನ ಬದುಕುನು ಬದಲಾಗ್ತೈತಿ. ಆದ್ರ ನಿನ್ನ ಬದುಕು ಹೆಂಗ್ ಬದಲಾತಪ್ಪ? ನಾನು NF ಒಳಗೆ ಇನ್ವೆಸ್ಟ್ ಮಾಡೀನಿ. ಏನಪ್ಪ ಅಂದ್ರೆ? NFO ಅಂದ್ರೆ ನ್ಯೂ ಫಂಡ್ ಆಫರ್. ಆಕ್ಸಿಸ್ ಮ್ಯಾಕ್ಸ್ ಲೈಫ್ದವರು ಇಂಡಿಯಾ ಸೆಕ್ಟರ್ ಲೀಡರ್ಸ್ ಆಪರ್ಚುನಿಟೀಸ್ ಫಂಡ್ ಅಂತೇಳಿ ಶುರು ಮಾಡಿದ್ದಾರೆ. ಅದ್ರ NAV ಕೇವಲ 10 ರೂಪಾಯಿಂದ ಶುರು ಆಗ್ತೈತ್ರಿ. ಅಲ್ಲ ಅಂದ್ರೆ ಯಾವ ರೀತಿ ಕೆಲಸ ಪಡ್ತದು? ಅದು ಇಂಡಿಯಾದ 21 ಸೆಕ್ಟರ್ಸ್ ಒಳಗಿನ ಟಾಪ್ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡ್ತೈತಿ. ಮತ್ತು ರೀ, ಆಕ್ಸಿಸ್ ಮ್ಯಾಕ್ದವರು ಸುಮಾರು 2 ಲಕ್ಷ ಕೋಟಿವರೆಗಿನ ಆಸ್ತಿನ ಮ್ಯಾನೇಜ್ ಮಾಡ್ತಾರೆ. ಇವ್ರ ಹೈ ಗ್ರೋತ್ ಫಂಡ್ 20.2% ಐತಿ ಲಾಸ್ಟ್ 5 ವರ್ಷದೊಳಗೆ. ಅದೇ ಲಾಸ್ಟ್ 7 ವರ್ಷದೊಳಗೆ 23% ಐತಿ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದ್ರೆ ಒಳಗೆ ಲಿಂಕ್ ಐತಿ, ಚೆಕ್ ಮಾಡ್ಕೊರಿ. ಇದ್ರೊಳಗೆ ಲೈಫ್ ಕವರೇಜು ಐತಿ. ಈ ವೇವಿಯರ್ ಆಫ್ ಪ್ರೀಮಿಯಂ ಫೀಚರ್ ಮೂಲಕ ನಾವು ಯಾರು ನಾಮಿನಿ ಮಾಡಿರ್ತಿಲ್ಲ, ಅಕಸ್ಮಾತ್ ನಮ್ಗೆ ಏನ್ರಿ ಆಯ್ತಪ್ಪ ಅಂದ್ರೆ ಅವ್ರಿಗೆಲ್ಲ ಬೆನಿಫಿಟ್ ಸಿಗ್ತೈತಿ. ಇದ್ರ ಟ್ಯಾಕ್ಸ್ ಹೆಂಗಪ್ಪ? ಮತ್ತ ಹೊರದೇಶನಾಗ ಇದ್ದವರು ಇನ್ವೆಸ್ಟ್ಮೆಂಟ್ ಮಾಡಬಹುದಾ? ಇದ್ರೊಳಗೆ ಟ್ಯಾಕ್ಸ್ ಬೆನಿಫಿಟ್ಸ್ ಅದಾವ್ರಿ. ಮತ್ತು ಇದ್ರಾಗ NRIಗಳು ಕೂಡ ಇನ್ವೆಸ್ಟ್ ಮಾಡ್ಬೋದು. ಉದಾಹರಣೆಗೆ ನೀವು ಪ್ರತಿ ಮಂತ್ ಒಂದು 18,000 ರೂಪಾಯಿ ತುಂಬ್ತೀರಿ ಅನ್ಕೋರಿ. 15ರಿಂದ 16% CADR ಹಿಡ್ಕೊಂಡ್ರು 20 ವರ್ಷದೊಳಗೆ 2 ಕೋಟಿವರೆಗೂ ರಿಟರ್ನ್ಸ್ ಬರ್ತೈತಿ. ಹೌದಾ? ನಿನಗೆ ಅವಮಾನ ಮಾಡಿದ್ಕ ಕ್ಷಮಸ್ಪ. ನಾನು ಇವತ್ತೇ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಒಳ್ಳೇದ್ರಿ. ನನ್ನ ಬೈಯೊಳಗೆ ಲಿಂಕ್ ಐತಿ, ಈಗ ಹೋರಿ ಸಂಪೂರ್ಣವಾಗಿ ಮಾಹಿತಿ ತಗೊಂಡು ಆಮೇಲೆ ಇನ್ವೆಸ್ಟ್ ಮಾಡ್ರಿ. ಮತ್ತು ಈ NFO ಲಿಮಿಟೆಡ್ ಅವಧಿವರೆಗೂ ಮಾತ್ರ ಐತಿ. ಬರ್ತೀನಿ ರೀ.